ಐಫೋನ್ ಲವರ್ಸ್, ಐಫೋನ್ ಏನೋ ತಗೊಂಡಿದ್ದೀರಾ ಬಟ್ ಐಫೋನ್ ಅಲ್ಲಿರೋ ಕ್ರೇಜಿ ಫೀಚರ್ಸ್ ಯೂಸ್ ಮಾಡಿಲ್ಲ ಅಂತಂದ್ರೆ ಹೇಗೆ? ಐಫೋನ್ ಅವರು ಕೂಡ ಈ ಹಿಡನ್ ಟ್ರಿಕ್ಸ್ ನ ನಿಮಗೆ ಹೇಳೋದಿಲ್ಲ. ನಾನು ಈ ವಿಡಿಯೋದಲ್ಲಿ ನಿಮಗೆ 7 ಕ್ರೇಜಿ ಅಮೇಜಿಂಗ್ ಟ್ರಿಕ್ಸ್ ಅನ್ನ ಹೇಳ್ತೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ, ಒಂದು ಟ್ರಿಕ್ಸ್ ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಅಂಡ್ ನೀವು ಯಾವ ಐಫೋನ್ ಮಾಡೆಲ್ ಯೂಸ್ ಮಾಡ್ತಿದ್ದೀರಾ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೂಲ್. ನೀವು ನೋಡ್ತಾ ಇದ್ರೆ ಟೆಕ್ನಿಕಲ್ ಅಮೂಲ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಟ್ ಮಾಡಿ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನಂಬರ್ 1, ಈ ಫೀಚರ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನಾರ್ಮಲಿ ನಾವು ಮನೆಯಲ್ಲಿ ಇಯರ್ಫೋನ್ ಅಥವಾ ಇಯರ್ಬಡ್ಸ್ ಹಾಕೊಂಡು ಸಾಂಗ್ ಕೇಳುವಾಗ ಯಾರಾದ್ರೂ ಮನೆಗೆ ಬಂದು ಡೋರ್ ನಾಕ್ ಮಾಡಿದ್ರೆ ನಮಗೆ ಗೊತ್ತೇ ಆಗಲ್ಲ. ಬಟ್ ಐಫೋನ್ ಅಲ್ಲಿ ನೀವು ಇಯರ್ಬಡ್ಸ್ ಅಥವಾ ಇಯರ್ಫೋನ್ ಹಾಕೊಂಡು ಸಾಂಗ್ ಕೇಳುವಾಗ ಮನೆಗೆ ಬಂದು ಯಾರಾದ್ರೂ ಡೋರ್ ನಾಕ್ ಮಾಡಿದ್ರೆ ಐಫೋನ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ. ಇದನ್ನ ಎನೇಬಲ್ ಮಾಡೋಕೆ ಸಿಂಪ್ಲಿ ನಿಮ್ಮ ಐಫೋನ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಅಸೆಸಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಸ್ಕ್ರೋಲ್ ಮಾಡಿ ಸೌಂಡ್ ರಿಕಾಗ್ನಿಷನ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಟಾಗಲ್ ಅನ್ನ ಎನೇಬಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೌಂಡ್ಸ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೋರ್ ಬೆಲ್ ಮತ್ತೆ ಡೋರ್ ನಾಕ್ ಆಪ್ಷನ್ ಅನ್ನ ಎರಡು ಆಪ್ಷನ್ ಅನ್ನ ಆನ್ ಮಾಡ್ಕೊಳ್ಳಿ. ಇನ್ಮೇಲೆ ನೀವು ಐಫೋನ್ ಅಲ್ಲಿ ಇಯರ್ಬಡ್ಸ್ ಅಥವಾ ಇಯರ್ಫೋನ್ ಹಾಕೊಂಡು ಸಾಂಗ್ ಕೇಳುವಾಗ ಯಾರಾದ್ರೂ ಮನೆಗೆ ಬಂದು ಡೋರ್ ನಾಕ್ ಮಾಡಿದ್ರೆ ನಿಮ್ಮ ಐಫೋನ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ. ಡೋರ್ ನಾಕ್ ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಆಪ್ಷನ್ ಇದೆ. ಎಕ್ಸಾಂಪಲ್ ಬೇಬಿ ಕ್ರೈ, ನಿಮ್ಮ ಮನೆಯಲ್ಲಿ ಬೇಬಿ ಅಳ್ತಾ ಇದ್ರೆ, ಕಾರ್ ಹಾರ್ನ್, ಫೈರ್, ನಿಮಗೆ ಬೇಕಿರೋದನ್ನ ನೀವು ಸೆಟ್ ಮಾಡ್ಕೋಬಹುದು. ನಂಬರ್ 2, ನಾರ್ಮಲಿ ಆಂಡ್ರಾಯ್ಡ್ ಫೋನ್ ಅಲ್ಲಿ ಮಲ್ಟಿಪಲ್ ಕಾಂಟ್ಯಾಕ್ಟ್ಸ್ ಅಥವಾ ಮೆಸೇಜ್ ನ ಡಿಲೀಟ್ ಮಾಡ್ಬೇಕಂದ್ರೆ ಈಸಿಲಿ ನೀವು ಡಿಲೀಟ್ ಮಾಡಬಹುದು. ಬಟ್ ಐಫೋನ್ ಅಲ್ಲಿ ಡಿಲೀಟ್ ಮಾಡಕ್ ಆಗಲ್ಲ, ಒಂದೊಂದಾಗಿ ಡಿಲೀಟ್ ಮಾಡಬೇಕು. ಸೊ ಈ ಒಂದು ಟ್ರಿಕ್ ಇಂದ ನೀವು ಮಲ್ಟಿಪಲ್ ಕಾಂಟ್ಯಾಕ್ಟ್ಸ್ ಅಥವಾ ಮೆಸೇಜ್ ನ ಈಸಿಲಿ ನೀವು ಡಿಲೀಟ್ ಮಾಡಬಹುದು. ಈ ರೀತಿ ಎರಡು ಫಿಂಗರ್ ಇಂದ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಡೌನ್ ಮಾಡ್ತಾ ಬಂದ್ರೆ ಈಸಿಲಿ ನೀವು ಮಲ್ಟಿಪಲ್ ಕಾಂಟ್ಯಾಕ್ಟ್ಸ್ ಅಥವಾ ಮೆಸೇಜ್ ನ ಡಿಲೀಟ್ ಮಾಡಬಹುದು. ಇದು ನೋಟ್ಸ್ ಆಪ್ ಅಲ್ಲಿ ಮತ್ತು ಫೈಲ್ ಅಲ್ಲಿ ಕೂಡ ಮಾಡಬಹುದು. ಫೋಟೋಸ್ ಆಪ್ ಅಲ್ಲಿ ಕೂಡ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ನಂಬರ್ 3, ಗೂಗಲ್ ಅಲ್ಲಿ ನೀವು ಯಾರ್ದಾದ್ರೂ ಫೋಟೋಸ್ ನ ಡೌನ್ಲೋಡ್ ಮಾಡ್ಬೇಕು ಅನ್ಕೋತೀರಾ, ಅಲ್ಲಿ ನೀವು ಮಲ್ಟಿಪಲ್ ಫೋಟೋಸ್ ನ ಡೌನ್ಲೋಡ್ ಮಾಡ್ಬೇಕು ಅನ್ಕೊಂಡ್ರೆ ಸಿಂಪ್ಲಿ ನೀವು ಒಂದು ಫೋಟೋ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಮಲ್ಟಿಪಲ್ ಫೋಟೋಸ್ ನ ಸೆಲೆಕ್ಟ್ ಮಾಡಿ ಗ್ಯಾಲರಿಯಲ್ಲಿ ಬಂದು ರಿಲೀಸ್ ಮಾಡಿ, ಬೂಮ್, ಎಲ್ಲ ಫೋಟೋಸ್ ಗ್ಯಾಲರಿಯಲ್ಲಿ ಬರುತ್ತೆ. ಇದನ್ನ ನೀವು ವಾಟ್ಸ್ಆಪ್ ಅಲ್ಲಿ ಕೂಡ ಟ್ರೈ ಮಾಡಬಹುದು. ಮತ್ತೆ ಯಾವ ಆಪ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ಟ್ರೈ ಮಾಡಿ. ನಂಬರ್ 4, ನೀವು ಗ್ಯಾಲರಿ ಓಪನ್ ಮಾಡಿದ್ಮೇಲೆ ನಿಮಗೆ ನಿಮ್ಮ ಗ್ಯಾಲರಿಯಲ್ಲಿರೋ ಲೇಟೆಸ್ಟ್ ಫೋಟೋ ಶೋ ಆಗುತ್ತೆ. ನಿಮ್ಗೆ ಏನಾದ್ರು ನಿಮ್ಮ ಗ್ಯಾಲರಿಯಲ್ಲಿರೋ ಫಸ್ಟ್ ಫೋಟೋ ನೋಡ್ಬೇಕಂತಂದ್ರೆ ಈ ರೀತಿ ಸ್ಕ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಟೈಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಫಸ್ಟ್ ಫೋಟೋಗೆ ಹೋಗ್ತೀರಾ. ಇದು ಗ್ಯಾಲರಿಯಲ್ಲಿ ಅಷ್ಟೇ ಅಲ್ಲ, ಇವನ್ ಯೂಟ್ಯೂಬ್ ಅಲ್ಲಿ ಕೂಡ ವರ್ಕ್ ಆಗುತ್ತೆ. ನೀವು ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಕೆಳಗೆ ಹೋಗಿದ್ದೀರಾ ಸ್ಕ್ರೋಲ್ ಮಾಡ್ತಾ, ಮತ್ತೆ ನೀವು ಮೇಲೆ ಬರ್ಬೇಕಂತಂದ್ರೆ ಜಸ್ಟ್ ಇಲ್ಲಿ ಟೈಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ಮೇಲೆ ಬರ್ತೀರಾ. ಇದು ಅಂಡ್ ಎಲ್ಲ ಅಪ್ಲಿಕೇಶನ್ ಅಲ್ಲಿ ವರ್ಕ್ ಆಗುತ್ತೆ. ನಂಬರ್ 5, ಈ ಫೀಚರ್ ಟೆಕ್ಸ್ಟ್ ಸೆಲೆಕ್ಷನ್ ರಿಲೇಟೆಡ್ ಇದೆ. ಸೊ ನೀವು ಯಾವ್ದಾದ್ರು ಟೆಕ್ಸ್ಟ್ ನ ಕಾಪಿ ಮಾಡ್ಬೇಕು ಅನ್ಕೊಂಡ್ರೆ ಈ ರೀತಿ ಡಬಲ್ ಟ್ಯಾಪ್ ಮಾಡಿ ಸೆಲೆಕ್ಟ್ ಮಾಡ್ತೀರಾ. ಅಂಡ್ ಕರ್ಸರ್ ನ ಮೂವ್ ಮಾಡ್ಬೇಕು ಅನ್ಕೊಂಡ್ರೆ ಈ ರೀತಿ ಟ್ಯಾಪ್ ಮಾಡ್ತೀರಾ. ಸಿಂಪ್ಲಿ ಈ ಟ್ರಿಕ್ ಇಂದ ಯಾವ ಟೆಕ್ಸ್ಟ್ ನ ಕಾಪಿ ಮಾಡ್ಬೇಕು ಅನ್ಕೋತಿದ್ರ ಸಿಂಪ್ಲಿ ಸ್ಪೇಸ್ ಬಟನ್ ನ ಹೋಲ್ಡ್ ಮಾಡಿ ಕರ್ಸರ್ ನ ಮೂವ್ ಮಾಡಿ ಎಲ್ಲಿಂದ ನಿಮಗೆ ಟೆಕ್ಸ್ಟ್ ಕಾಪಿ ಮಾಡಬೇಕು ಅಲ್ಲಿ ಈ ರೀತಿ ಕೀಬೋರ್ಡ್ ಮೇಲೆ ಹೋಲ್ಡ್ ಮಾಡಿ ಸ್ಪೇಸ್ ಬಟನ್ ನ ಸ್ಲೈಡ್ ಮಾಡಿದ್ರೆ ಟೆಕ್ಸ್ಟ್ ಕಾಪಿ ಆಗುತ್ತೆ. ನಂಬರ್ 6, ಇದಂತೂ ಮಿಸ್ ಮಾಡ್ಕೊಳ್ಳೇಬಾರದು. ಎಲ್ಲರೂ ಫೋನ್ ಅಲ್ಲಿ ಸ್ವಲ್ಪ ಆದ್ರೂ ಸೀಕ್ರೆಟ್ ಇದ್ದೇ ಇರುತ್ತೆ. ಆಂಡ್ರಾಯ್ಡ್ ಅಲ್ಲಿ ಆದ್ರೆ ಎಲ್ಲದಕ್ಕೂ ಲಾಕ್ ಇಟ್ಕೋಬಹುದು. ಬಟ್ ಐಫೋನ್ ಅಲ್ಲಿ ಯಾರಾದ್ರೂ ನಿಮ್ಮ ಫೋನ್ ಕೇಳಿದ್ರೆ ನಿಮ್ಮ ಫೋನ್ ಅಲ್ಲಿರುವ ಸೀಕ್ರೆಟ್ ಮತ್ತೆ ನಿಮ್ಮ ಪರ್ಸನಲ್ ನ ನೋಡಬಹುದು. ಅವರು ನಿಮ್ಮ ಮನೆಯಲ್ಲಿರುವಂತಹ ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವರು ಯಾವುದಕ್ಕೆ ಫೋನ್ ತಗೊಂಡಿದ್ದಾರೆ ಅದಷ್ಟೇ ನೋಡದೆ ನಿಮ್ಮ ಪರ್ಸನಲ್ ನೋಡ್ಬಿಟ್ರೆ ನಿಮ್ಮ ಪರ್ಸನಲ್ ಯಾರು ನೋಡಬಾರ್ದು ಅಂದ್ರೆ ನೀವು ಅಸಿಸ್ಟಿವ್ ಆಕ್ಸೆಸ್ ಫೀಚರ್ ಅನ್ನ ಯೂಸ್ ಮಾಡಬಹುದು. ಈ ಮೋಡ್ ನ ಆಕ್ಟಿವೇಟ್ ಮಾಡೋಕೆ ಸಿಂಪ್ಲಿ ನಿಮ್ಮ ಫೋನ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಅಸೆಸಿಬಿಲಿಟಿ ಅಲ್ಲಿ ಹೋಗಿ ಕೆಳಗೆ ಇಲ್ಲಿ ಅಸಿಸ್ಟಿವ್ ಆಕ್ಸೆಸ್ ಆಪ್ಷನ್ ಇರುತ್ತೆ. ನೀವು ಫಸ್ಟ್ ಟೈಮ್ ಈ ಆಪ್ಷನ್ ನ ಓಪನ್ ಮಾಡಿದ್ರೆ ಸೆಟಪ್ ಅಸಿಸ್ಟಿವ್ ಆಕ್ಸೆಸ್ ಅಂತ ಬರುತ್ತೆ. ಸೊ ಆ ಮೋಡ್ ಅಲ್ಲಿ ಯಾವ ಆಪ್ಸ್ ಬೇಕೋ ಆ ಆಪ್ಸ್ ನ ಸೆಲೆಕ್ಟ್ ಮಾಡಬೇಕು. ಕೆಲವು ಅಪ್ಲಿಕೇಶನ್ ಗೆ ಪರ್ಮಿಷನ್ ಕೂಡ ಕೇಳಬಹುದು. ಎಲ್ಲ ಅಪ್ಲಿಕೇಶನ್ ಸೆಲೆಕ್ಟ್ ಆದ್ಮೇಲೆ ಸ್ಟಾರ್ಟ್ ಅಸಿಸ್ಟಿವ್ ಆಕ್ಸೆಸ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಎಂಟರ್ ಮಾಡಿ ನೋಡಬಹುದು ಫೋನ್ ಇಂಟರ್ಫೇಸ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಯಾವ ಆಪ್ಸ್ ನೀವು ಈ ಮೋಡ್ ಅಲ್ಲಿ ಆಡ್ ಮಾಡಿದ್ದೀರಾ ಆ ಆಪ್ಸ್ ಮಾತ್ರ ಶೋ ಆಗುತ್ತೆ ಅಂಡ್ ಆ ಆಪ್ಸ್ ಮಾತ್ರ ನೀವು ಆಕ್ಸೆಸ್ ಮಾಡಬಹುದು. ಫೋನ್ ಲಾಕ್ ಮಾಡಿದ್ರೆ ನೋಡಬಹುದು ಎಷ್ಟು ಸಿಂಪಲ್ ಕಾಣಿಸುತ್ತೆ. ಅಂಡ್ ನೀವು ಈ ಮೋಡ್ ಇಂದ ಹೊರಗಡೆ ಬರ್ಬೇಕಂದ್ರೆ ಪವರ್ ಬಟನ್ ನ 3 ಟೈಮ್ ಪ್ರೆಸ್ ಮಾಡಿ ಎಕ್ಸಿಟ್ ಆಪ್ಷನ್ ಸೆಲೆಕ್ಟ್ ಮಾಡಿ ಈಗ ನಿಮ್ಮ ಫೋನ್ ನಾರ್ಮಲ್ ಆಗುತ್ತೆ. ಸೊ ಯಾರಿಗಾದ್ರೂ ನೀವು ಫೋನ್ ಕೊಟ್ಟು ಟೆನ್ಷನ್ ಫ್ರೀ ಇರಬೇಕಂದ್ರೆ ಅಸಿಸ್ಟಿವ್ ಮೋಡ್ ನ ಯೂಸ್ ಮಾಡಬಹುದು. ನಂಬರ್ 7, ಈ ಫ್ಯೂಚರ್ ಮ್ಯೂಸಿಕ್ ಕಂಟ್ರೋಲ್ ರಿಲೇಟೆಡ್ ಇದೆ. ಐಫೋನ್ ಅಲ್ಲಿ ಯಾವ್ದಾದ್ರು ಸಾಂಗ್ ನ ಪ್ಲೇ ಮಾಡಿ ಫೋನ್ ನ ಲಾಕ್ ಮಾಡಿದ್ರೆ ಲಾಕ್ ಸ್ಕ್ರೀನ್ ಮೇಲೆ ಒಂದು ಮ್ಯೂಸಿಕ್ ಕಂಟ್ರೋಲ್ ಆಪ್ಷನ್ ಸಿಗುತ್ತೆ. ಅಲ್ಲಿ ನೀವು ಮ್ಯೂಸಿಕ್ ನ ಪ್ಲೇ ಪಾಸ್ ಮಾಡಬಹುದು ಅಂಡ್ ಸಾಂಗ್ ನ ಮುಂದೆ ಹಿಂದೆ ಮಾಡಬಹುದು. ನೆಕ್ಸ್ಟ್ ಸಾಂಗ್ ನ ಪ್ಲೇ ಮಾಡಬಹುದು, ಪ್ರೀವಿಯಸ್ ಸಾಂಗ್ ನ ಪ್ಲೇ ಮಾಡಬಹುದು. ಬಟ್ ಇಲ್ಲಿ ನಿಮಗೆ ವಾಲ್ಯೂಮ್ ಕಂಟ್ರೋಲ್ ಬಟನ್ ಸಿಗಲ್ಲ. ವಾಲ್ಯೂಮ್ ಕಂಟ್ರೋಲ್ ಬಟನ್ ಕೂಡ ನಿಮಗೆ ಬೇಕು ಅಂತಂದ್ರೆ ಸಿಂಪ್ಲಿ ನಿಮ್ಮ ಫೋನ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಅಸೆಸಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಡಿಯೋ ವಿಜುವಲ್ ಸೆಲೆಕ್ಟ್ ಮಾಡಿ ಇಲ್ಲಿ ವ್ಯಾಲ್ಯೂಮ್ ಕಂಟ್ರೋಲ್ ಆಪ್ಷನ್ ಇರುತ್ತೆ. ಸಿಂಪ್ಲಿ ಅದನ್ನ ಎನೇಬಲ್ ಮಾಡಿ. ಈ ಟಾಗಲ್ ಆನ್ ಮಾಡಿದ್ಮೇಲೆ ನೀವು ಸಾಂಗ್ ಪ್ಲೇ ಮಾಡಿ ಫೋನ್ ನ ಲಾಕ್ ಮಾಡಿದ್ರೆ ಲಾಕ್ ಸ್ಕ್ರೀನ್ ಮೇಲೆ ಹೊಸ ವಾಲ್ಯೂಮ್ ಬಟನ್ ಶೋ ಆಗುತ್ತೆ. ನೋಡಿದ್ರಲ್ಲ, ಇವು ಇಷ್ಟು ಐಫೋನ್ ಅಲ್ಲಿರೋ ಹಿಡನ್ ಟ್ರಿಕ್ಸ್. ಇನ್ನು ತುಂಬಾ ಇದೆ. ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಅಂಡ್ ಐಫೋನ್ ಇದ್ರು ಈ ಟ್ರಿಕ್ಸ್ ಗೊತ್ತಿಲ್ಲದಿರೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಟ್ ಮಾಡಿ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಯಾಕಂದ್ರೆ ಮುಂದೆ ಇನ್ನೂ ಯೂಸ್ಫುಲ್ ವಿಡಿಯೋಸ್ ಬರಲಿದೆ. ಇದಿಷ್ಟು ಈ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.